ಸಾವಿದೆಯೇ? ಉತ್ತಮ ಪ್ರಶ್ನೆ. ಸೃಷ್ಟಿ ಎಂದಿಗೂ ಸಾವಿಲ್ಲ, ಅದು ನಾಶವಾಗುವುದೂ ಇಲ್ಲ. ಎಲ್ಲವೂ ಒಂದು ವ್ಯವಸ್ಥೆಯಲ್ಲಿ ನಡೆಯುವಂತೆ ಸೂರ್ಯನ ಸುತ್ತ ಗ್ರಹಗಳು ಎಷ್ಟು ಕೋಟಿ ವರ್ಷಗಳಿಂದ ಸುತ್ತುತ್ತಲೇ ಇದ್ದರೂ ಅದಕ್ಕೂ ಕೊನೆಯಿದೆ. ಆದರೆ ಎಲ್ಲವೂ ನಾಶವಾಗದಂತೆ ಕಂಡರೂ ಯಾವುದೂ ನಾಶವಾಗುವುದಿಲ್ಲ. ನಿರ್ದಿಷ್ಟ ಕಾಲದಲ್ಲಿ ಬೇರೆಲ್ಲೋ ಬೇರೆ ರೂಪದಲ್ಲಿ ಪ್ರತ್ಯಕ್ಷವಾಗುತ್ತದೆ. ಇಲ್ಲಿ ಯಾವುದೂ ಸಾಯುವುದಿಲ್ಲ, ಕೇವಲ ರೂಪಾಂತರ ಹೊಂದುತ್ತದೆ ಅಷ್ಟೇ. ಉದಾಹರಣೆಗೆ, ಮರ ಒಣಗಿದ ನಂತರ ಅಲ್ಲಿ ಚಿಗುರು ಬಂದಂತೆ. ಇದು ನೀವು 400 ವರ್ಷದ ಮರವನ್ನು ಅಲ್ಲೇ ನೋಡಿದ್ದೀರಿ, ಈಗ ಅದೇ ಜಾಗದಲ್ಲಿ 1 ವರ್ಷದ ಗಿಡವನ್ನು ನೋಡುತ್ತಿದ್ದೀರಿ. ಈ ರೀತಿ ಸೃಷ್ಟಿ ಪ್ರತಿ ಬಾರಿ ರೂಪಾಂತರಗೊಳ್ಳುತ್ತದೆ. ಇದನ್ನು ವೈಜ್ಞಾನಿಕವಾಗಿ ಸಂಪೂರ್ಣವಾಗಿ ಬೂಮ್ ಬ್ಯಾಂಗ್ ಎಂದು ಕರೆಯುತ್ತಾರೆ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ. ಗುರುಗಳೇ, ನಾನು ಸಂಪಾದನೆ ಮಾಡಿದ್ದು ಯಾರು ಅನುಭವಿಸಬೇಕು? ನಿಜಕ್ಕೂ ಮಾಡಿದ್ದುಣ್ಣೋ ಮಾರಾಯ ಎಂಬ ಅರ್ಥ ಇಲ್ಲೇ ಬರುವುದು. ಒಬ್ಬ ವ್ಯಕ್ತಿ ಮಾಡಿದ ಹಣವನ್ನಾಗಲಿ ಒಳ್ಳೆಯ ಕೆಟ್ಟ ಕರ್ಮಫಲಗಳನ್ನು ಅವನೇ ಅನುಭವಿಸಬೇಕು ಎಂಬ ಅರ್ಥ. ಅವರವರು ಮಾಡಿದ್ದು ಅವರವರಿಗೆ ಪ್ರತಿಯೊಂದು ರೂಪಾಂತರ ಹೊಂದುತ್ತದೆ ಎಂಬ ನಿಯಮಕ್ಕೆ ಪೂರಕವಾಗಿ ಇಲ್ಲಿ ಮಾಡಿದೆ. ಪಾಪ ಪುಣ್ಯಗಳ ಫಲವು ಜೀವಾತ್ಮ ಮತ್ತೊಂದು ಶರೀರ ಪಡೆಯುವಾಗ ಆ ಜನ್ಮಕ್ಕೂ ಸೇರಿಕೊಳ್ಳುತ್ತದೆ. ಇಲ್ಲಿ ಹೇಳುತ್ತಿರುವ ವಿಷಯ ನಮಗೆ ಅಗತ್ಯವಿದೆ ಎನಿಸಬಹುದು. ಖಂಡಿತ ಅಗತ್ಯವಿದೆ. ಸಂಪಾದನೆ ಎಲ್ಲರೂ ಮಾಡುತ್ತಾರೆ, ಒಳ್ಳೆಯ ದಾರಿಯಲ್ಲಿ ಬಳಸುವುದೇ ಮುಖ್ಯ. ಅದನ್ನೇ ಇಲ್ಲಿ ಹೇಳಲಾಗಿದೆ. ಗುರುಗಳೇ, ಆಧ್ಯಾತ್ಮ ಎಂದರೇನು? ಉತ್ತಮ ಪ್ರಶ್ನೆ. ಕಷ್ಟಗಳು ಎಲ್ಲರಿಗೂ ಬರುತ್ತವೆ ಹೋಗುತ್ತವೆ. ಆಧ್ಯಾತ್ಮದ ಬಗ್ಗೆ ತಿಳಿದರೆ ಕಷ್ಟ ಬರುವುದೇ ಇಲ್ಲ ಎಂದಲ್ಲ. ಬಂದ ಕಷ್ಟವನ್ನು ಕಷ್ಟ ಎಂದುಕೊಳ್ಳದೆ ಅದನ್ನು ಎದುರಿಸುವ ಶಕ್ತಿ ಆದಿ ಪ್ಲಸ್ ಆತ್ಮ, ಆತ್ಮದ ಬಗ್ಗೆ ತಿಳಿದುಕೊಳ್ಳುವುದೇ ಆಧ್ಯಾತ್ಮ. ಅಂದರೆ ಈ ಆತ್ಮ ಅಥವಾ ಜೀವಾತ್ಮ ನಿಮ್ಮ ಬದುಕಿಗೆ ಕಷ್ಟ ಸುಖ ಮಾಡಿದ ಕರ್ಮ, ಜಗತ್ತಿನ ನಿಯಮಗಳು ಎಲ್ಲವನ್ನು ತರ್ಕಬದ್ಧವಾಗಿ ತಿಳಿಯುವುದೇ ಆಧ್ಯಾತ್ಮ. ಆಲೋಚಿಸಿ ಮೇಲೆ ಹೇಳಿದ ಪ್ರತಿ ಶಬ್ದಗಳನ್ನು ವೈಜ್ಞಾನಿಕತೆ ಇದೆ. ಆದರೆ ಇಂಥ ವೈಜ್ಞಾನಿಕತೆಯನ್ನು ನಾವು ಪಾಲಿಸುವುದಿಲ್ಲ.